ಅದಕ್ಕೆ ಇದರಲ್ಲಿ ಇರಬೇಕು ಅಷ್ಟೇ, ಬೇರೆ ಏನು ಬೇಡ. ಅಲ್ಲ ನಾನು ನೋಡಿ ಅಲ್ಲ ನಾವು ಯಾಕೆ ವಿಡಿಯೋ ಮಾಡ್ತೀವಿ ಅಂದರೆ ಸರ್, ನಾನು ಆ್ಯಕ್ಚುಲಿ ಇಲ್ಲಿ ಬರೋದೇ ಇಲ್ಲ. ಇಲ್ಲ ಇಲ್ಲ ಅಲ್ಲ ಅಲ್ಲ ನಾನು ಯಾಕೆ ವಿಡಿಯೋ ಅವನು ಅಲ್ಲ ಅಲ್ಲ ನೀವು ನಾನು ಯಾಕೆ ವಿಡಿಯೋ ಮಾಡ್ತೀನಿ, ನಮ್ಮ ಕೆಲಸನೇ ಬೇರೆ. ಇದು ಯೂಟ್ಯೂಬ್ಗೆ ಹಾಕ್ತೀವಿಲ್ಲ, ಹಾಂ ಜನರು ನಮ್ಮ ಫ್ರೆಂಡ್ಗಳು ಎಲ್ಲರಿಗೆ ಗೊತ್ತಾಗತ್ತೆ ಓಕೆ. ಇದು ಕೆಲಸ ಮಾಡ್ತಾ ಇದೆ ಅಂತ. ಹೌದು. ನಾವು ಡೆಪ್ಲೋಗ್ ಆಗಬೇಕಲ್ಲ ಹಾಂ ನಿಮ್ಮ ವಿಡಿಯೋ, ನಿಮ್ಮದೇ ವಿಡಿಯೋ ಇದೆಯಲ್ಲ ಯೂಟ್ಯೂಬು, ಅದು ಚೂಸ್ ಮಾಡ್ತೀರಾ ಅಲ್ವಾ? ಏನೇನು ಮಾಡ್ತೀವಿ ಏನೇನು ಮಾಡಲ್ಲ ಅದನ್ನು ಹೋಗಿ ರೀಚ್ ಮಾಡುತ್ತೆ. ಅದಕ್ಕೆ ಬೇರೆ ಏನಿಲ್ಲ ಮಾಡಿ. ನಾನು ಎಲ್ಲ ವಿಡಿಯೋ ಹಾಕ್ತೀವಿ, ಇಂಜಿನ್ ಕೆಲಸ ಮಾಡ್ತೀವಿ ಅದು ವಿಡಿಯೋ ಹಾಕ್ತೀವಿ, ಎಲ್ಲ ವಿಡಿಯೋ ಹಾಕ್ತೀವಿ. ನಾನು ಇದೇ ಗಾಡಿ ಇಲ್ಲ ಅಂತ ಇಲ್ಲ ಸರ್, 100cc ಎಲ್ಲ ಮಾಡ್ತೀನಿ. JCB ಅದಲ್ಲ ಅದು ಕೆಲಸ ಮಾಡ್ತಾ ಇದ್ದಿದ್ದು ನಾನು, ಅರ್ಧ ಮುಂಚೆ ಕೆಲಸ ಅದನ್ನು ಗೊತ್ತು ನನಗೆ. ನಾನು ಆವಾಗ ಆ ಕೆಲಸ ಕಲಿಯೋ ಟೈಮ್ನಲ್ಲಿ ಟೈಮೇ ನೋಡ್ತಾ ಇದ್ದಿಲ್ಲ ನಾನು. ಮೇನೇನೈತೆ ಗೊತ್ತಾ ಸರ್, ಕೆಲಸ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರಬೇಕು. ಹೌದು, ಅದು ಮೇನ್ ಇರೋದು. ಅದಕ್ಕೊಂದು ಏಜ್ ಇರುತ್ತೆ ರೀ, ಆ ಏಜಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಚಿಕ್ಕ ಹುಡುಗರ ಥರ ಇರಬೇಕು ರೀ, ವಯಸ್ಸಾದ್ಮೇಲೆ ಏನಿಲ್ಲ ಸರ್, ಕೆಲಸ ವಯಸ್ಸಾಗಲಿ ಏನೂ ಆಗಲಿ ಹಾಂ ಇಂಟ್ರೆಸ್ಟ್ ಇದ್ದರೆ ಕೆಲಸ ಕಲಿಬೋದು. ಹೌದು. ಇಂಟ್ರೆಸ್ಟ್ ಇಲ್ಲ ಅಂದರೆ ಕಲಿಯೋಕ್ಕಾಗಲ್ಲ ನೋಡಿ. ಕಾಲೇಜ್ ಇರಲಿ ಇಲ್ಲಾಂದರೆ ಕೆಲಸ ಕಲಿಯೋರು ಇರಲಿ, ಯಾರು ಸತ್ತೋಗಿದ್ರೂ ಕೆಲಸ ಕಲಿಬೋದು, ವಯಸ್ಸಾದ್ರೂ ಕಲಿಬೋದು. ಕೆಲವ್ರಿಗೆ ಏನಾಗುತ್ತೆ ಅಂದರೆ, ಏನೋ ಅವ್ರ ಮನೆ ಕಷ್ಟಕ್ಕೆ ಬಂದ್ವಾ ಕೆಲಸ ಮಾಡಿದ್ವೋ ಓದುವ ಅಂತ ಇರ್ತಾರೆ, ಯಾವ್ದು ಮೇಲೆ ಇಂಟ್ರೆಸ್ಟ್ ಇರೋಲ್ಲ ಅವ್ರಿಗೆ. ಇವಾಗ ನೀವು ಹೇಳಿದಂಗೆ ಕೆಲಸ ಕಲಿಯೋರು ಏನು ಮಾಡ್ತಾರೆ ಅಂದರೆ, ಇವಾಗ ಒಂದು 10ನೇ ಕ್ಲಾಸು ಅವ್ನು ಫೇಲ್ ಆಗಿಬಿಟ್ಟಿರ್ತಾರೆ, ಆ ಟೈಮ್ನಲ್ಲಿ ನಿಮ್ಮ ಹತ್ರ ಹೆಲ್ಪರ್ಗೆ ಅಂತ ಬರ್ತಾರೆ ನೋಡಿ, ಅಂಥವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಏನೋ ಒಂದು ಸಾಧನೆ ಮಾಡಬೇಕು ಕಣೋ, ಏನೋ ಒಂದು ಕೆಲಸ ಕಲಿಲೇಬೇಕು ನಾವು. ಯಾಕಂದರೆ ಅವನು ಆಲ್ರೆಡಿ ಇದರಲ್ಲಿ ಸೋತಿರ್ತಾನಲ್ವಾ ಎಜುಕೇಷನಲ್ಲಿ, ಆವಾಗ ಇದ್ರ ಮೇಲೆ ಜಾಸ್ತಿ ಇರುತ್ತೆ. ಒಬ್ಬೊಬ್ರಿಗೂ ಒಂಥರ ಇಂಟ್ರೆಸ್ಟ್. ನೀವು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಸಿಕ್ಕಿದರೆ ನಾನು ನಿಮ್ಮ ಹಾಂ, ಎಷ್ಟು ವಯಸ್ಸು ನಿಮ್ಗೆ ಇವಾಗ? ಎಷ್ಟಿರ್ಬೇಕು ನಿಮ್ಮಂತ? ನನಗೆ ನಿಮ್ಮನ್ನು ನೋಡ್ತಾ ಇದ್ರೆ ಒಂದು 45. ನಾನು 47 ಆಗ್ತಾಯಿದ್ದೆ. ಹಾಂ 47 ಆಗ್ತಾಯಿದ್ದೆ. ನೋಡೋವ್ರಿಗೆ ಚಿಕ್ಕವ್ರ ಥರ ಕಾಣುತ್ತೆ. ನನಗೇನು ಅಲ್ಲ, ರಂಜಾನ್ ಹಾಕಕ್ಕೆ ಮುಂಚೆ ನಮ್ಮ ಜೊತೆ ಮಗು ಬರ್ತಾಯ್ತಲ್ಲ, ವೈಟ್ ಟೀ ಶರ್ಟ್ ಹಾಕೊಂಡು. ಹೌದು, ಫುಲ್ಲು ನಿಮ್ಮ ಮಗುನ ಅದು? ಮಗ ಅವರು. ಓಕೆ ಓಕೆ ಓಕೆ. ಹೌದು, ನನಗೆ ಇವಾಗ 49 ಆಗ್ತಾ ಇದ್ದಾರೆ. ಅದಕ್ಕೆ ಇವಾಗೆಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಅಲ್ವಾ? ಇಲ್ಲ ಇಲ್ಲ ಸರ್, ಇನ್ನೊಂದು ಮಾತು ಏನು ಗೊತ್ತಾ ಸರ್, ನಿಮ್ಗೆ ಎಷ್ಟಾಗ್ತದೆ? 49. ನಮ್ಮ ಅಣ್ಣ ಆಯ್ತಲ್ಲ, ಅವ್ರಿಗೆ 60 ಮೇಲೆ ಐತೆ ಇನ್ನೂ ವಯಸ್ಸು. ಓಕೆ, ಗೊತ್ತಾ? ಇನ್ನು ಅವರು 3-4 ಫ್ಲೋರು, ಅವ್ರು ಏನೋ ಕೆಲಸ ಸ್ಕೂಲ್ ಹೋಗಿಲ್ಲ ಏನಿಲ್ಲ, ಗಾಡಿ ಕೆಲಸ ಮಾಡೋರು.
ಇನ್ನೂ 50 ಕೆ ಜಿ ಮೂಟ 3-4 ಫ್ಲೋರ್ ಇರ್ತಾರೆ ಅವರು. ಇನ್ನೊಂದು ಮಾತು ಏನು ಗೊತ್ತಾ ಸರ್, ಕೆಲಸ ಮಾತಾಡಿದ್ರೆ ಸ್ಟ್ರಾಂಗ್ ಬರುತ್ತೆ. ಕಾಲು ಸ್ಟ್ರಾಂಗ್ ಇರುತ್ತೆ, ಗಟ್ಟಿ ಇರುತ್ತೆ. ಹೌದು, ಸುಮ್ಮನೆ ಕುತ್ಕೊಂಡಿದ್ರೆ ಯಾವ ಸ್ಟ್ರಾಂಗ್ ಬರೋಲ್ಲ, ಬರಲ್ಲ. ವೀಕ್ ಆಗ್ಬಿಡ್ತೀವಿ. ತಿಂದು ಸುಮ್ಮನೆ ಕುತ್ಕೊಂಡಿದ್ರೆ ಹೌದು ವಯಸ್ಸಿದ್ರೂ ಅಷ್ಟೇ, ಇಲ್ಲಾಂದ್ರೂ ಅಷ್ಟೇ ವೀಕ್ ಆಗಿಬಿಡ್ತೀಯ. ಹೌದು. ನಮ್ಮದು ಕಾಲು ಈ ಕೈ ಇಲ್ಲಿ ಈ ಕಾಲು ಸರಿ ಇಲ್ಲ. 4 ಫ್ಲೋರ್ನಿಂದ ಕೆಳಗಡೆ ಬಿದ್ದೋಗಿದ್ದು ನಾನು. ಹಾಂ ತಲೆ ಆಪ್ರೇಷನ್ ಆಗಿದೆ ನಮ್ಮದು. ಓಕೆ. ಪೋಸ್ಟ್ ಮಾರ್ಟಮ್ನಿಂದ ವಾಪಸ್ ಬಂದಿದ್ದೀನಿ ನಾನು. ನಾನು ಇಲ್ಲಿ ಕೆಲಸಕ್ಕೆ ಬಂದೆಲ್ಲ, ನಮ್ಮನ್ನ ಹೇಳಿದ್ರು ಕೆಲಸ ಎಲ್ಲ ಗೊತ್ತು ಅಂದರೆ ವೈಟ್ ಕೆಲಸ ಜಾಸ್ತಿ ಮಾಡೋಕ್ಕಾಗಲ್ಲ, ವೈಟ್ ಎತ್ತಕ್ಕಾಗಲ್ಲ ಅಂತ. ನಮ್ಮ ಯಜಮಾನ್ ಎತ್ತಕ್ಕೆ ಕೊಡ್ತಾ ಇದ್ದಿಲ್ಲ ವೈಟು. ವೀಲ್ ಆಗಬೇಕು ಅಂದರೆ, ವೀಲ್ ಫಿಟ್ ಮಾಡಬೇಕು ಅಂದರೆ ಕೊಡ್ತಾ ಇದ್ದಿಲ್ಲ ನಮಗೆ ಯಜಮಾನು. ಓಕೆ. ನಾನೇ ಇಲ್ಲ ಆಗಲ್ಲಪ್ಪ, ಸೊಂಬಾಡಿ ಇದ್ರೆ ಆಗಲ್ಲ ಅಂತ ಎತ್ತೋದು ಮಾರೋದು ಎಲ್ಲ ಮಾಡ್ತಾ ಇದ್ರಾ? ಸರ್. ಬುಲೆಟ್ ಉಕ್ಕುತ್ತೇ ಇಲ್ಲ. ಇಲ್ಲಿ NGF ಎಲ್ಲಿ ಐತಿ ಅಲ್ಲಿಂದ ತಳ್ಕೊಂಡು ಬಂದಿದ್ದೀನಿ ಬುಲೆಟ್ ನಾನು ಓಕೆ. ಒಬ್ಬನೇ. ಅದು ಮತ್ತು ದಿನ ಒಂದು 10-15 ಕಿಲೋಮೀಟರ್ ನಡ್ಕೊಬೇಕು. ಓಕೆ. ಆವಾಗ ಏನಾಗತ್ತೆ ಅಂದರೆ ಶರೀರ ಸ್ವಲ್ಪ ಇದು ಗಟ್ಟಿ ಇರುತ್ತೆ. ಬಾಡಿ. ಅರ್ಧ ಕಿಲೋ ಬಾಡಿ, ಇಲ್ಲಾಂದರೆ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಹೋಗ್ಬೇಕು, ಒಂದೊಂದು ಗಾಡಿ ಬೇಕು ಅಂದರೆ ಅಷ್ಟೇ ಮುಗೀತು ಕೆಲಸ. ನಾನು ಅದೇ ಮಾಡ್ತೀವಿ. ಬೆಳಿಗ್ಗೆ 6 ಗಂಟೆಗೆ ಎತ್ತೀವಿ ಸರ್. ಎದ್ಬಿಟ್ಟು ಮುಖ ಕಾಲು ಇಲ್ಲ ಅಂದರೆ ವಾಶ್ ಸ್ನಾನ ಮಾಡಿಬಿಟ್ಟು ನಡ್ಕೊಂಡು ಬರ್ತೀನಿ. ಎಲ್ಲಿ ಇರೋದು ನಿಮ್ಮ ಮನೆ ಇವಾಗ? ಇಲ್ಲಿ ಎಜಿನ್ ಬಾರ್ ಹತ್ರ. AGM ಬಾರ? ಎಜಿನ್. ಅಲ್ಲಿಂದ ನಿಮ್ಮ ಇಲ್ಲಿಗೆ ಬರೋಕ್ಕೆ ಎಷ್ಟು ದೂರ ಆಗುತ್ತೆ? 1 ಕಿಲೋಮೀಟರ್ ಆಗುತ್ತೆ. ಈ ಬಸ್ ಸ್ಟಾಪ್ ಆ ಬಸ್ ಸ್ಟಾಪ್, ಒಂದು ಬಸ್ ಸ್ಟಾಪ್ ಬಂದು ಬಿಟ್ಟು ಒಂದು ಬಸ್ ಸ್ಟಾಪ್ 1 ಕಿಲೋಮೀಟರ್, 1.5 ಕಿಲೋಮೀಟರ್ ಇರುತ್ತೆ. ಅದು ಬಿಡಿ. ಫಸ್ಟು ನಮ್ಮದು ಅನ್ನ ಮನೆ ಇರೋದು ದೇವಸಂದ್ರ ಕ್ಯಾರ್ಪುರಮ್ಮು. ಹಾಂ ಹಾಂ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗ್ತೀನಿ ನಾನು. ಹಾಂ ಹಾಂ. ಗಾಡಿಗೆ ಹೋಗಲ್ಲ, ನಡ್ಕೊಂಡು ಹೋಗೋದು, ನಡ್ಕೊಂಡು ಬರೋದು. ಇಲ್ಲ, ಆ ರೂಢಿ ಇದ್ರೆ ಒಳ್ಳೇದೇ. ಇಲ್ಲ ಸರ್, ನಡ್ಕೊಂಡು ಹೋಗ್ಬೇಕು. ಎಷ್ಟು ಟ್ಯೂಬ್ ಬರಬೇಕಾ? ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರ್ಬೇಕು ನಾನು. ಆವಾಗೇನೇ ಇಂಟ್ರೆಸ್ಟ್ ಇರುತ್ತೆ. ಹಾಂ ನಾನು ಇಲ್ಲಿ ಕುತ್ಕೊಂಡಿರ್ತೀವಿಲ್ಲ, ಹಾಂ ಬೇಕಂದ್ರೆ ಹೇಳ್ಬೋದು ಜ್ಯೂಸ್ ಬಂದು ಕೊಡಿ ಅಂತ. ಇಲ್ಲ, ನಾನು ಕೇಳಲ್ಲ. ಹಾಂ. ನಾನು ಜ್ಯೂಸ್ ಬೇಕು ಅಂದ್ರೂ ಹೋಗೋದು, ಇಲ್ಲ ಬಟನ್ ಕೆಲಸ ಮಾಡೋದು. ಓಕೆ. ಯಾಕೆ ನಮಗೆ ಒಳ್ಳೆಯದು. ಹೌದು ಹೌದು, ಓಡಾಡ್ತಾ ಇದ್ರೆ ಆ್ಯಕ್ಟಿವ್ ಆಗಿರ್ತೀವಿ ಅಂತ. ಹ್ಞೂ. ಗೊತ್ತಾಯ್ತು ಗೊತ್ತಾಯ್ತು. ಸರ್ ಆ ಕಡೆ ಬನ್ನಿ ಸರ್ ಸ್ವಲ್ಪ. ಏನಿಲ್ಲ, ಇದು ಐತಲ್ಲ, ಇದು ಹೊರಗಡೆ ಹಿಂಗೆ ಆಚೆ ಬರಬಾರ್ದು. ನಾನು ಇಯರ್ ಲಿವರ್ ಹಾಕ್ತೀನಿ ಅಂತ. ಓಕೆ.
ಆಯಿತು ಸರ್ ಕ್ಲಿಕ್ ಮಾಡಿಬಿಟ್ಟು ನಾನು ಬಿಟ್ಟು ಗ್ಯಾರೇಜು ಓಪನ್ ಮಾಡೋಕ್ಕೆ ವೈಷ್ಣವ್ ಮಾಡಿದೆ. ನಮ್ಮ ಫ್ರೆಂಡ್ಗೆಲ್ಲ ಹೇಳಿದ್ರು, ನಾನೇ ಬೇಡ ಅಂತ ಹೇಳ್ಬಿಟ್ಟೆ. ಯಾಕಂದರೆ ನಮ್ಮ ಯಜಮಾನ್ತಿರೋ ಇಲ್ಲ ಲಬ್ಬಡಿ ಇದ್ದಿಲ್ಲ ಏನು ಬೇಕು ಹೇಳಿ? ಈಗ ಆಮೇಲೆ ಹಾಕ್ತೀನಿ. ಯಜಮಾನ್ತಿರೋ ಮೇಲೆ ಇಲ್ಲಿ ಯಾರಿಲ್ಲ, ಅವ್ರ ಮನೆಯಲ್ಲಿ ಒಬ್ಬನೇ ಮಗ. ಹಾಂ ಈಗ ಈಗ ಅವ್ರು ಇರೋಗ ಮೇಲೆ ಮನೆ ನಡೆಯಲ್ಲ. ಹೌದು ಚಿಕ್ಕ ಹುಡುಗ ಇದ್ದಾವೆ. ಇಲ್ಲ ಇವ್ರದು ಇವ್ರದ್ದಾ? ಹಾಂ, ಓಕೆ. ಒಬ್ಬನೇ ಮಗ, ಹಾಂ ಕಾಲೇಜ್ ಓದ್ತಾ ಇರೋದು ಇನ್ನು. ಹಾಂ ಅವ್ರು ಬಿಡಿ ಸರ್, ಅವರು ಏನು ಗೊತ್ತಾ, ಫಸ್ಟ್ ಹೇಳಿದೆ ನಾನು, ಅಲ್ಲಿ ಪಿ ಸಿ ಪಡಿ ಅಂಗಡಿ ಇತ್ತಲ್ಲ, ಆವಾಗೇನು ಹೇಳಿದೆ ನಾನು, ನೋಡಪ್ಪ